ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನನ್ನ ಮತ್ತೊಂದು ವಿಡಿಯೋದಲ್ಲಿ ನಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ನಡೆಯುವಂತ ಪ್ರಸಿದ್ಧವಾದಂತ ಕೆಲವೊಂದು ಉತ್ಸವಗಳನ್ನು ಇವತ್ತು ನೋಡೋಣ ಅಂತ. ಅದರಲ್ಲಿ ಮೊದಲನೇದಾಗಿ ನವರಸಪುರ ಉತ್ಸವ. ಅದು ನಡೆಯೋದು ನಮ್ಮ ವಿಜಯಪುರ ಜಿಲ್ಲೆ ಮೊದಲು ಬಿಜಾಪುರ. ಈಗಿನ ಹೆಸರು ವಿಜಯಪುರ ಅಂತ, ಮೊದಲಿನ ಹೆಸರು ಬಿಜಾಪುರ. ಎರಡನೇದಾಗಿ ನಡೆಯೋದು ಹಂಪಿ ಉತ್ಸವ. ಹಂಪಿ ಉತ್ಸವ ಜರುಗೋದೆಲ್ಲಪ್ಪ ಅಂದ್ರೆ ಮೊದಲು ಬಳ್ಳಾರಿ ಜಿಲ್ಲೆ, ಯಾಕಂದ್ರೆ ಈಗ ಈಗ ವಿಜಯನಗರ ಜಿಲ್ಲೆದಾಗ ನಡೀತದ. ಮೊದಲು ಬಳ್ಳಾರಿ ಜಿಲ್ಲೆ ಅಂದ್ರೆ ಈಗ ಬಳ್ಳಾರಿ ಜಿಲ್ಲೆ ಡಿವೈಡ್ ಮಾಡಿ 2 ಜಿಲ್ಲೆಗಳನ್ನು ವಿಂಗಡಣೆ ಮಾಡ್ಯಾರ. ಅದರಲ್ಲಿ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆಯಾಗಿ 31 ಜಿಲ್ಲೆಯಾಗಿ ರಚನೆ ಮಾಡ್ಯಾರ. ಅದಕ್ಕಾಗಿ ಈಗ ಹಂಪಿ ಇರುವುದು ವಿಜಯನಗರ ಜಿಲ್ಲೆಯಲ್ಲಿ, ಮೊದಲು ಬಳ್ಳಾರಿ ಜಿಲ್ಲೆದಾಗ ಇರ್ತಿತ್ತು. ಹಾಗಾಗಿ ಹಂಪಿ ಉತ್ಸವ ನಡೆಯೋದು ಹಂಪಿ, ಅದು ಇರೋದು ವಿಜಯನಗರ ಜಿಲ್ಲೆ. ಮೂರನೇದಾಗಿ ರನ್ನ ಉತ್ಸವ. ರನ್ನ ಉತ್ಸವ ನಡೆಯೋದಿಲ್ಲಪ್ಪ ಅಂದ್ರೆ ಮುಧೋಳ್, ಬಾಗಲಕೋಟೆ ಜಿಲ್ಲೆಯ ರನ್ನ ಉತ್ಸವ ನಡೆಯೋದಿಲ್ಲಪ್ಪ ಅಂದ್ರೆ ಮುಧೋಳ್, ಬಾಗಲಕೋಟೆ ಜಿಲ್ಲೆ ಮುಧೋಳ್ನಲ್ಲಿ ನಡೀತದೆ. ತದನಂತರ ಬರ್ತದ ಚಾಲುಕ್ಯ ಉತ್ಸವ. ಚಾಲುಕ್ಯ ಉತ್ಸವ ನಡೆಯೋದು ಬಾದಾಮಿ, ಬಾಗಲಕೋಟೆ ಜಿಲ್ಲೆ ಬಾದಾಮಿದಲ್ಲಿ ಚಾಲುಕ್ಯ ಉತ್ಸವ ನಡೀತದೆ, ಬಾದಾಮಿ ಚಾಲುಕ್ಯರು. ತದನಂತರ ಬರ್ತದ ಆನೆಗುಂದಿ ಉತ್ಸವ. ಆನೆಗುಂದಿ ಉತ್ಸವ ನಡೆಯೋದು ಕೊಪ್ಪಳ ಜಿಲ್ಲೆಯಲ್ಲಿ ಆನೆಗುಂದಿ ಉತ್ಸವ ನಡೀತದೆ. ಆನೆಗುಂದಿ ಎಂಬುದು ವಿಜಯನಗರ ಅರಸರ ಮೊದಲ ರಾಜ. ತದನಂತರ ಬರ್ತದೆ ಪುರಂದರ ಉತ್ಸವ. ಪುರಂದರ ಉತ್ಸವ ಎಲ್ಲಿ ನಡೀತದಪ್ಪ ಅಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತದೆ. ತದನಂತರ ಯಾವ್ದಪ್ಪ ಅಂದ್ರೆ ಬಸವ ಉತ್ಸವ. ಬಸವ ಉತ್ಸವ ನಡೆಯುವುದು ಬೀದರ್. ಬಸವ ಉತ್ಸವ ನಡೆಯುವುದು ಬೀದರ್ ಬಿದರಿ ಕೆತ್ತನೆಗೆ ಪ್ರಸಿದ್ಧವಾದ ಸ್ಥಳ ಬೀದರ್ ಜಿಲ್ಲೆ. ಬಸವ ಉತ್ಸವ ನಡೀತದೆ ಅಲ್ಲಿ. ತದನಂತರ ಬರ್ತದೆ ಕಿತ್ತೂರು ಉತ್ಸವ. ಕಿತ್ತೂರು ಉತ್ಸವ ನಡೆಯೋದು ಬೆಳಗಾವಿ ಜಿಲ್ಲೆ. ಕಿತ್ತೂರು ಉತ್ಸವ ನಡೆಯೋದಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ. ಬೆಳಗಾವಿಯನ್ನು ಕುಂದಾನಗರಿ ಎಂದು ಕರೀತಾರೆ. ಅದಾದ ನಂತರ ನಮ್ಗೆ ಬರ್ತದೆ ದಸರಾ ಉತ್ಸವ. ಪ್ರಸಿದ್ಧವಾದ ದಸರಾ ಉತ್ಸವ, ಕರ್ನಾಟಕದ ಹಬ್ಬ ಆದಂತ ದಸರಾ ಉತ್ಸವ ನಡೆಯೋದಿಲ್ಲಪ್ಪ ಅಂದ್ರೆ ಮೈಸೂರಿನಲ್ಲಿ ನಡೀತದೆ. ತದನಂತರ ಬರ್ತದ ದುರ್ಗ ಉತ್ಸವ. ದುರ್ಗ ಉತ್ಸವ ಚಿತ್ರದುರ್ಗದಲ್ಲಿ ನಡೀತದೆ. ದುರ್ಗ ಉತ್ಸವ ಚಿತ್ರದುರ್ಗ. ಅದಾದ ನಂತರ ವೈರಮುಡಿ ಉತ್ಸವ. ವೈರಮುಡಿ ಉತ್ಸವ ನಡೆಯೋದಿಲ್ಲಪ್ಪ ಅಂದ್ರೆ ಮೇಲುಕೋಟೆ, ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಅದಾದ ನಂತರ ಬರ್ತದೆ ಕರಗ ಉತ್ಸವ. ಕರಗ ಉತ್ಸವ ನಡೆಯೋದು ಕರ್ನಾಟಕ ರಾಜಧಾನಿ ಸಿಲಿಕಾನ್ ಸಿಟಿ ಆದಂತ ನಮ್ಮ ಬೆಂಗಳೂರಿನಲ್ಲಿ ಕರಗ ಉತ್ಸವ ಜರುಗುತ್ತದೆ. ಅದಾದ ಬಳಿಕ ಕದಂಬ ಉತ್ಸವ. ಕದಂಬ ಉತ್ಸವ ನಡೆಯೋದಿಲ್ಲಪ್ಪ ಅಂದ್ರೆ ಬನವಾಸಿ, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕದಂಬರ ಉತ್ಸವ ನಡೀತದೆ. ಸಿರಿಧಾನ್ಯಗಳ ಉತ್ಸವ ಬೆಂಗಳೂರು. ಸಿರಿಧಾನ್ಯಗಳ ಉತ್ಸವ ಬೆಂಗಳೂರು. ಕಂಬಳ ಉತ್ಸವ. ಕಂಬಳ ಉತ್ಸವ ಎಲ್ಲಿ ನಡೀತದಪ್ಪ ಅಂದ್ರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ. ಕಂಬಳ ಉತ್ಸವ ದಕ್ಷಿಣ ಕನ್ನಡ. ಈಗ ಹಾರ್ನ್ಬಿಲ್ ಉತ್ಸವ. ಹಾರ್ನ್ಬಿಲ್ ಉತ್ಸವ ನಡೆಯುವುದು ನಾಗಾಲ್ಯಾಂಡ್ ರಾಜ್ಯ. ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಕೊಹಿಮಾ. ಶಾಂಘೈ ಉತ್ಸವ ನಡೆಯೋದೆಲ್ಲಪ್ಪ ಅಂದ್ರೆ ಮಣಿಪುರ್. ಅಂತಾರಾಷ್ಟ್ರೀಯ ಸಿಹಿ ಉತ್ಸವ ಎಲ್ಲ ನಡೀತಪ್ಪ ಅಂದ್ರೆ ಹೈದ್ರಾಬಾದ್, ತೆಲಂಗಾಣ ರಾಜ್ಯದ ಹೈದರಾಬಾದ್. ಅಂತಾರಾಷ್ಟ್ರೀಯ ಬಾಳೆ ಉತ್ಸವ ಇದು ಎಲ್ಲಿ ನಡೀತದಪ್ಪ ಅಂದ್ರೆ ಕೇರಳ. ಅಂತಾರಾಷ್ಟ್ರೀಯ ಬಾಳೆ ಉತ್ಸವ ಕೇರಳದಲ್ಲಿ ಜರುಗುತ್ತದೆ. ಮಾವು ಉತ್ಸವ, ಮಾವಿನ ಹಣ್ಣುಗಳ ಉತ್ಸವ ಎಲ್ಲಿ ನಡೀತದಪ್ಪ ಅಂದ್ರೆ ದೆಹಲಿ.
ಗೂಬೆ ಉತ್ಸವ ಎಲ್ಲಿ? ಗೂಬೆ ಉತ್ಸವ ನಡೆಯುವುದು ಮಹಾರಾಷ್ಟ್ರದ ಪುಣೆ. ತದನಂತರ ಯಾವ್ದಪ್ಪ ಅಂದ್ರೆ ಒಂಟೆ ಉತ್ಸವ ಎಲ್ಲಿ ನಡೀತದಪ್ಪ ಅಂದ್ರೆ ರಾಜಸ್ಥಾನ ರಾಜ್ಯದ ಅಜ್ಮೇರ್ ಎಂಬಲ್ಲಿ ಒಂಟೆ ಉತ್ಸವ ನಡೀತದೆ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲಿ ನಡೀತದಪ್ಪ? ಗುಜರಾತ್ ರಾಜ್ಯದ ರಾಜಧಾನಿ ಅಹಮದಾಬಾದಲ್ಲಿ ಗಾಳಿಪಟ ಉತ್ಸವ ನಡೀತದೆ. ತದನಂತರ ಬರ್ತದ ಪುಸ್ತಕದ ಒಂದು ಉತ್ಸವ ಎಲ್ಲಿ ನಡೀತದಪ್ಪ? ಪುಸ್ತಕದೇ ಒಂದು ಉತ್ಸವ ಏನಪ್ಪ ಅಂದ್ರೆ ದೆಹಲಿಯಲ್ಲಿ ನಡೀತದೆ. ನಮ್ಮ ದೇಶದ ರಾಜಧಾನಿ ದೆಹಲಿ. ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವ ಎಲ್ಲಿ ನಡೀತದಪ್ಪ ಅಂದ್ರೆ ಜೈಪುರ್. ರಾಜಸ್ಥಾನದ ರಾಜಧಾನಿ ಅಂತ ಜೈಪುರ್ನಲ್ಲಿ ಅಂತಾರಾಷ್ಟ್ರೀಯ ಸಾಹಿತ್ಯ ಉತ್ಸವ ಜರುಗುತ್ತದೆ. ಈಗ ನಾವು ಬರೋಣ ವಿಧಾನ ಪರಿಷತ್ ಹೊಂದಿರುವ ರಾಜ್ಯಗಳು. ವಿಧಾನ ಪರಿಷತ್ತನ್ನು ಹೊಂದಿರುವ ರಾಜ್ಯಗಳು. ವಿಧಾನ ಪರಿಷತ್ ಹೊಂದಿರುವ ರಾಜ್ಯಗಳು ಯಾವ್ಯಾವಪ್ಪ ನಮ್ಮ ದೇಶದಲ್ಲಿ ಅಂದ್ರೆ, ಅದಕ್ಕೊಂದು ಟ್ರಿಕ್ ಅದ ನೋಡ್ಕೋರಿ. ತಂಬಾಕು ಅಂತ ನೆನ್ಪ. ತಂಬಾಕು ಇಲ್ಲೊಂದು ಎ ಬರಲ್ಲ ಅಂದ್ರೆ ತಂಬಾಕು ಒಂದು ನೆನ್ಪಿಟ್ಕೋರಿ. ಅದ್ರಲ್ಲಿ ಒಂದು ಎ ಬರಲ್ಲ. ಈ ತಂಬಾಕು ನೋಡ್ರಿ ಯಾವ ಬರ್ತಾವ, ಯಾವ ರಾಜ್ಯ. ಒಂದು ತೆಲಂಗಾಣ, ಆಂಧ್ರ ಪ್ರದೇಶ್, ಮೂರನೇ ಮಹಾರಾಷ್ಟ್ರ, ನಾಲ್ಕನೇದು ಬಿಹಾರ್, ಐದನೇದು ಕರ್ನಾಟಕ, ಆರನೇದು ಉತ್ತರ ಪ್ರದೇಶ. ಇಷ್ಟು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿರುವ ರಾಜ್ಯಗಳಾಗಿರ್ತವೆ ಭಾರತದಲ್ಲಿ. ಅದು ಆದ ನಂತರ ನಾವು ಬರಮಪ್ಪ ಯಾವ್ದಕ್ಕಂದ್ರ ಕೃಷಿ ಕ್ರಾಂತಿ. ಭಾರತದಲ್ಲಿ ಜರುಗಿದಂತ ಕೆಲವು ಕ್ರಾಂತಿಗಳು, ಕೃಷಿಗೆ ಸಂಬಂಧಪಟ್ಟ ಕ್ರಾಂತಿಗಳು ನಡೆದವ. ಅವು ಯಾವನ್ನ ನೋಡೋಣ. ಮೊದಲನೇದಾಗಿ ನೀಲಿ ಕ್ರಾಂತಿ. ನೀಲಿ ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರ ನೀಲಿ ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟದ? ಕಂದು ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟ? ಕಂದು ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಮಸಾಲೆ ಪದಾರ್ಥಗಳು. ಕಂದು ಕ್ರಾಂತಿ ಮಸಾಲೆ ಪದಾರ್ಥಗಳು ಸಂಬಂಧಪಟ್ಟದ. ಅಂದ್ರೆ ಯಾವ್ದು ಬರುತ್ತಪ್ಪ? ಹಸಿರು ಕ್ರಾಂತಿ. ಹಸಿರು ಕ್ರಾಂತಿ ಕೃಷಿಗೆ ಸಂಬಂಧಪಟ್ಟದ. ಗುಲಾಬಿ ಕ್ರಾಂತಿ ಔಷಧಕ್ಕೆ ಸಂಬಂಧಪಟ್ಟದ. ನಂತರ ಬೆಳ್ಳಿ ಕ್ರಾಂತಿ ಮೊಟ್ಟೆಗೆ ಸಂಬಂಧಪಟ್ಟದ. ಶ್ವೇತ ಕ್ರಾಂತಿ ಹಾಲುಗೆ ಸಂಬಂಧಪಟ್ಟ. ಶ್ವೇತ ಕ್ರಾಂತಿ ಒಂದೇ, ಬಿಳಿ ಕ್ರಾಂತಿ ಅಂದ್ರೆ ಒಂದೇ, ಕ್ಷೀರ ಕ್ರಾಂತಿ ಅಂದ್ರೆ ಒಂದೇ. ಶ್ವೇತ ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಆಗಿರ್ತಾರೆ ಭಾರತದಲ್ಲಿ. ಪ್ರಪಂಚದ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಬರ್ತಾರಪ್ಪ ಅಂದ್ರೆ ಹರ್ಮನ್ ಬೋರ್ಲಾಗ್. ಪ್ರಪಂಚದ ಶ್ವೇತ ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ ಹರ್ಮನ್ ಬೋರ್ಲಾಗ. ಭಾರತದ ಶ್ವೇತ ಕ್ರಾಂತಿ ಪಿತಾಮಹ ಯಾರಪ್ಪ? ವರ್ಗೀಸ್ ಕುರಿಯನ್. ಕ್ರಾಂತಿ ಎಣ್ಣೆ ಕಾಳಿಗೆ ಸಂಬಂಧಪಟ್ಟ. ಹಳದಿ ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ ಶ್ಯಾಮ್ ಪಿತ್ರೋಡ. ಕಪ್ಪು ಕ್ರಾಂತಿ ಕಲ್ಲಿದ್ದಲು, ಗೋಲ್ಡನ್ ಫೈಬರ್ ಸೆಣಬು. ಗೋಲ್ಡನ್ ಕ್ರಾಂತಿ ತೋಟಗಾರಿಕೆ. ಬೂದು ಕ್ರಾಂತಿ ರಾಸಾಯನಿಕ ರಸಗೊಬ್ಬರ. ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟ ಅಂದ್ರೆ ಮಾಂಸ. ಕಪ್ಪು ಕ್ರಾಂತಿ ಮಾಂಸ ಮತ್ತು ಟೊಮೆಟೊ. ಇಲ್ಲಿ ದುಂಡು ಕ್ರಾಂತಿ ಆಲೂಗಡ್ಡೆಗೆ ಸಂಬಂಧಪಟ್ಟದ. ಸಿಲ್ವರ್ ಫೈಬರ್ ಕ್ರಾಂತಿ ಹತ್ತಿಗೆ ಸಂಬಂಧಪಟ್ಟದ. ಕ್ರಾಂತಿ ಕೃಷಿಗೆ ಸಂಬಂಧಪಟ್ಟದ. ಎಲ್ಲರಿಗೂ ಧನ್ಯವಾದಗಳು. ಇದರಲ್ಲಿ ಏನಾದರೂ ತಪ್ಪಾಗಿತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹಾಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.